ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನನ್ನ ಲಾಕ್ಡೌನ್ ಚಾಲೆಂಜಿನ ಕೊನೆಯ ದಿವಸ ಇವತ್ತು. ನೀವೆಲ್ಲ ನನ್ನ ಚಾನಲ್ ನೋಡಿ ಸಹಕರಿಸಿ ಪ್ರೋತ್ಸಾಹಿಸಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸ್ನೇಹಿತರೆ, ಇವತ್ತಿನ ರೆಸಿಪಿಯನ್ನು ನನ್ನ ಮಗ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡ್ತಾನಂತ ನೋಡ್ಕೊಂಡು ಬರೋಣ. ಹಲೋ ಸ್ನೇಹಿತರೆ, ನಾವಿತ್ತು ಸ್ಟ್ರೀಟ್ ಸ್ಟೈಲಿನ ಎಗ್ ರೈಸ್ ಮಾಡುವ. ಅದಕ್ಕೆ ಒಂದು 4 ಮೊಟ್ಟೆ ತೊಗೊಳ್ಳಿ, ಮತ್ತು 1 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಟ್ಟದ್ದು, ಮತ್ತು ಎಣ್ಣೆ, ಸೋಯಾ ಸಾಸು 1 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನು, ಚಿಲ್ಲಿ ಪೌಡ್ರ್ 1 ಟೇಬಲ್ ಸ್ಪೂನು, ಮತ್ತು ಸ್ವಲ್ಪ ಅರಿಶಿನ, 1/4 ಚಮಚ ಪೆಪ್ಪರ್, 1 ನಿಂಬೆ, ಮತ್ತು 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ರುಚಿಗೆ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕಾಯಿ ಮೆಣಸು. ಉದುರುದುರಾದ ಅನ್ನ ತಗೊಳ್ಳಿ. ಇದು ಉದುರುದ್ರ ಅನ್ನ ಬೇಕು ಅಂತಿದ್ರೆ 2 ಪಾವು ಅಕ್ಕಿ ಮತ್ತು 4 ಪಾವು ನೀರು ಹಾಕಿಕೊಂಡು ಬೇಯಿಸ್ಕೊಳ್ಳಿ. ಮತ್ತು ನೀರು ಕುದ್ದ ಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಮತ್ತು 1 ಸ್ಪೂನ್ನಷ್ಟು ಉಪ್ಪು ಹಾಕಿಕೊಂಡು 1 ವಿಜಿಲ್ ತನಕ ಬೇಯಿಸ್ಕೊಳ್ಳಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆದ ಮೇಲೆ ಇನ್ನು ಎಗ್ ಬುರ್ಜಿ ಮಾಡಿಕೊಳ್ಳುವ. ಈಗ ಎಣ್ಣೆ ಕಾದಿದೆ. ಈಗ ಬೀಟ್ ಮಾಡಿಕೊಂಡ ಎಗ್ಗನ್ನು ಹಾಕುವ. ರುಚಿಗೆ ಉಪ್ಪನ್ನು ಹಾಕಿಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಬನ್ನಿ. 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ. ಇನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಎಗ್ ಬುರ್ಜಿ ಆಯಿತು. ಇಷ್ಟಿಷ್ಟು ದೊಡ್ಡದು ಪೀಸ್ ಮಾಡಿಕೊಳ್ಳಿ, ತುಂಬ ಸಣ್ಣದು ಮಾಡಬೇಡಿ ಆಯಿತಾ, ಅದು ಬಾಯಿಗೆ ಸಿಗಬೇಕು. ಕಾದ ಎಣ್ಣೆಗೆ ಈಗ ನಾವು ಆನಿಯನ್ ಹಾಕ್ಕೊಳ್ಳುವ. ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಕಾಯಿ ಮೆಣಸು ಹಾಕ್ಕೊಳ್ಳುವ 2. ಕಾಯಿ ಮೆಣಸು ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಹಾಕ್ಕೊಳ್ಳುವ. ಮತ್ತು 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರಿ, ಮತ್ತು 1 ಟೇಬಲ್ ಸ್ಪೂನು ಗರಂ ಮಸಾಲ, ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ 1/4 ಟೇಬಲ್ ಸ್ಪೂನು ಪೆಪ್ಪರ್. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನು ಸೋಯಾ ಸಾಸ್, ಮತ್ತು ರುಚಿಗೆ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಎಗ್ ಹಾಕೊಳ್ಳುವ. ಮತ್ತು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೀಗ ಅನ್ನ ಹಾಕ್ಕೊಳ್ಳಿ. ನೀವು ಚೆಂದ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪವೇ ಅನ್ನ ಹಾಕ್ಕೊಳ್ಳಿ ಆಯಿತಾ, ಅಂದರೆ ಹಾಗೆ ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಈಗ ಇನ್ನೂ ಸ್ವಲ್ಪ ಅನ್ನ ಹಾಕ್ತೇವೆ. ಈಗ ಚೆಂದ ಮಿಕ್ಸ್ ಮಾಡಿ ಆದಮೇಲೆ ಅರ್ಧ ಲೆಮನ್ ಹಾಕ್ಕೊಳ್ಳಿ. ಲೆಮನ್ ಹಾಕಿ ಚೆಂದ ಮಿಕ್ಸ್ ಆದಮೇಲೆ ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚೆಂದ. ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟ್ರೀಟ್ ಸ್ಟೈಲಿನ ಎಗ್ ರೈಸ್ ರೆಡಿಯಾಗಿದೆ.